ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸದಾ ಆರೋಗ್ಯವಾಗಿರಲು ಹಿರಿಯರ ಸಲಹೆಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಣ್ಣಾದ ದಾಳಿಂಬೆ ರಸವನ್ನು ಬಿಸಿ ಮಾಡಿ ಮಕ್ಕಳಿಗೆ ಕುಡಿಸುವುದರಿಂದ ಮಕ್ಕಳಿಗೆ ವಾಂತಿಯಾಗುವುದು ನಿಲ್ಲುತ್ತದೆ. ನಿಮ್ಮ ತ್ವಚೆಯನ್ನು ಯಾವಾಗಲೂ ತಾಜಾ ಮತ್ತು ಯಂಗ್ ಆಗಿ ಇರಿಸಲು ನೀವು ಬಯಸಿದರೆ ಪ್ರತಿದಿನ 1 ಲೋಟ ಕಿವಿ ಹಣ್ಣಿನ ರಸವನ್ನು ಕುಡಿಯಿರಿ. ನಿಮಗೆ ಯಕೃತ್ತಿನ ಸಂಬಂಧಿತ ಯಾವುದೇ ಕಾಯಿಲೆ ಇದ್ದರೆ ಉಪ್ಪಿನಕಾಯಿಯನ್ನು ಸೇವಿಸಬೇಡಿ. ಶೀತ ಮತ್ತು ಕೆಮ್ಮು ಹೋಗಲಾಡಿಸುವ ಜೊತೆಗೆ ತುಳಸಿ ಎಲೆಗಳು ಹೊಟ್ಟೆಯ ಸಮಸ್ಯೆಗಳನ್ನು, ವಿಶೇಷವಾಗಿ ಆಮ್ಲೀಯತೆಯನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 4 ರಿಂದ 5 ತುಳಸಿ ಎಲೆಗಳನ್ನು ಜಗಿಯುವುದರಿಂದ ಆಸಿಡಿಟಿಯನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಬಿಸಿಯಾದ ಆಹಾರವನ್ನು ಸೇವಿಸುವುದರಿಂದ ಹೃದ್ರೋಗದ ಅಪಾಯ ಹೆಚ್ಚಾಗುತ್ತದೆ. ಲಿಂಬೆ ರಸವನ್ನು ಸಕ್ಕರೆಯೊಂದಿಗೆ ಬೆರೆಸಿ ಕುಡಿಯುವುದರಿಂದ ತಲೆ ತಿರುಗುವಿಕೆ ನಿಲ್ಲುತ್ತದೆ. ಊಟದ ನಂತರ ಅರ್ಧ ಲೋಟ ನೀರಿನೊಂದಿಗೆ ಹುರಿದ ಜೀರಿಗೆ ಪುಡಿಯನ್ನು ಕುಡಿಯಿರಿ. ಇದು ಆಮ್ಲೀಯತೆ ಮತ್ತು ಗ್ಯಾಸ್ನಂತಹ ಕಾಯಿಲೆಗಳಿಂದ ಉತ್ತಮ ಪರಿಹಾರವನ್ನು ನೀಡುತ್ತದೆ. ಧಾನ್ಯಗಳು ಮತ್ತು ಜೋಳದ ರೊಟ್ಟಿ ತಿನ್ನುವುದರಿಂದ ವ್ಯಕ್ತಿಯು ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಖರ್ಜೂರದ ಜೊತೆಗೆ ದೊಡ್ಡ ಏಲಕ್ಕಿಯನ್ನು ಸೇವಿಸುವುದರಿಂದ ಮುದುಕಿಯೂ ಕೂಡ ಯೌವನದಂತೆ ಕಾಣುತ್ತಾರೆ. ಖರ್ಜೂರದೊಂದಿಗೆ ಹುರಿದ ಕಡಲೆಯನ್ನು ಸೇವಿಸಿದರೆ ತುಂಬಾ ವೇಗವಾಗಿ ತೂಕವನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ಮೂತ್ರಪಿಂಡದ ಕಲ್ಲುಗಳಿಂದ ದೂರವಿರಲು ನಿಯಮಿತವಾಗಿ ಕಲ್ಲಂಗಡಿ ಸೇವಿಸಿ. ಹಲ್ಲು ನೋವಿನ ಸಂದರ್ಭದಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ವಲ್ಪ ಇಂಗು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ನೋವು ಕಡಿಮೆಯಾಗುತ್ತದೆ. ಅಜ್ವೈನ್ ಬಳಸುವ ಜನರು ಯಾವಾಗಲೂ ಆರೋಗ್ಯವಾಗಿರುತ್ತಾರೆ. ಬೆಲ್ಲದ ಅನ್ನವನ್ನು ತಿನ್ನುವುದರಿಂದ ಕೆಮ್ಮು ಅಥವಾ ಗಂಟಲು ನೋವು ಬರುವುದಿಲ್ಲ. ಅಲೋವೆರಾವನ್ನು ತಿನ್ನುವುದು ಕೀಲು ಮತ್ತು ಮೊಣಕಾಲು ನೋವಿನಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ಮೆಂತ್ಯ ಬೀಜಗಳನ್ನು ಬಳಸುವ ಮಹಿಳೆಯರು ಎಂದಿಗೂ ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲ. ಹೆಚ್ಚು ತಂಪು ಪಾನೀಯಗಳು ಮತ್ತು ಕಡಿಮೆ ನೀರು ಕುಡಿಯುವ ಜನರು ಸಾಮಾನ್ಯವಾಗಿ ಮೂತ್ರಪಿಂಡದ ತೊಂದರೆಗಳಿಂದ ಬಳಲುತ್ತಾರೆ. ಅಡುಗೆ ಮಾಡುವಾಗ ನಿಮ್ಮ ಕೈಗಳು ಸುಟ್ಟು ಹೋದರೆ ಮೊಟ್ಟೆಯ ಬಿಳಿ ಭಾಗವನ್ನು ಅನ್ವಯಿಸುವುದರಿಂದ ಗುಳ್ಳೆ ಬರುವುದಿಲ್ಲ. ಬಾಳೆಹಣ್ಣಿನ ಸಿಪ್ಪೆಯನ್ನು ಹಣೆಯ ಮೇಲೆ ಉಜ್ಜಿದರೆ ತಲೆನೋವಿನಿಂದ ಆರಾಮ ಸಿಕ್ಕುತ್ತದೆ. ಹಾಲನ್ನು ಬೆಲ್ಲ ಬೆರೆಸಿ ಕುಡಿದರೆ ಹೊಟ್ಟೆಯ ಕೊಬ್ಬು ಕರಗುತ್ತದೆ. ಇದರಿಂದಾಗಿ ಸ್ಥೂಲಕಾಯತೆಯು ಬೇಗನೆ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಅಲ್ಲದೆ ಮಲಬದ್ಧತೆ ಸಮಸ್ಯೆಯೂ ದೂರವಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 1 ಚಮಚ ಅಗಸೆ ಬೀಜವನ್ನು ಸೇವಿಸುವುದರಿಂದ ನೀವು ಆರೋಗ್ಯವಾಗಿರಲು ಸಹಾಯ ಮಾಡುತ್ತದೆ. ಇದನ್ನು ಪುಡಿ ಮಾಡಿ ನೀರಿನೊಂದಿಗೆ ತೆಗೆದುಕೊಳ್ಳಬಹುದು. ಬೆಳಿಗ್ಗೆ ನೆನೆಸಿದ ಧಾನ್ಯಗಳನ್ನು ತಿನ್ನುವುದರಿಂದ ತೂಕವು ವೇಗವಾಗಿ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಮತ್ತು ಸ್ನಾಯುಗಳು ಸಹ ಬಲಗೊಳ್ಳುತ್ತವೆ. ಅತಿಯಾದ ಆಹಾರ ಸೇವಿಸಿದಾಗ ಹೊಟ್ಟೆ ಭಾರವೆನಿಸಿದರೆ ಪುದೀನ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಕುಡಿಯಿರಿ. ಇದು ಭಾರವನ್ನು ತೆಗೆದುಹಾಕುತ್ತದೆ. ಕೆಲಸ ಮಾಡುವಾಗ ನಿದ್ರಾಹೀನತೆ ಅಥವಾ ಪ್ರಜ್ಞೆ ತಪ್ಪುತ್ತಿದ್ದರೆ ಶುಂಠಿ ನೀರು ಕುಡಿಯಬೇಕು. ರಾತ್ರಿ ಮಲಗುವ ಮುನ್ನ ದೇಸಿ ತುಪ್ಪ ಮತ್ತು ಕೇಸರಿ ಮಿಶ್ರಣವನ್ನು ತಿನ್ನುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಆಹಾರ ಸೇವಿಸಿದ ಸ್ವಲ್ಪ ಸಮಯದ ನಂತರ ನೀರು ಕುಡಿಯಬೇಕು ಮತ್ತು ಆಹಾರ ತಿನ್ನುವಾಗ ನೀರು ಕುಡಿಯಬಾರದು, ಏಕೆಂದರೆ ಇದರಿಂದ ಶರೀರಕ್ಕೆ ಶಕ್ತಿ ದೊರೆಯುವುದಿಲ್ಲ. ಕೂದಲಿನ ಉದ್ದವನ್ನು ಹೆಚ್ಚಿಸಲು ತೆಂಗಿನ ಎಣ್ಣೆಯಲ್ಲಿ ಆಮ್ಲ ಪುಡಿಯನ್ನು ಮಿಶ್ರಣ ಮಾಡಿ ಮತ್ತು ಕೂದಲಿನ ಬೇರುಗಳನ್ನು ಚೆನ್ನಾಗಿ ಮಸಾಜ್ ಮಾಡಿ ಕೂದಲು 2 ಪಟ್ಟು ವೇಗವಾಗಿ ಬೆಳೆಯುತ್ತದೆ. ದಿನವಿಡೀ 1 ಚಮಚ ದಾಲ್ಚಿನ್ನಿಯನ್ನು ಯಾವುದೇ ರೂಪದಲ್ಲಿ ಸೇವಿಸಿ. ಅದು ನಿಮ್ಮನ್ನು ಸದಾ ಆರೋಗ್ಯವಾಗಿರಿಸುತ್ತದೆ. ಮಹಿಳೆಯರಲ್ಲಿ ಮುಟ್ಟಿನ ಸಮಸ್ಯೆಗಳಿಗೆ ಪುದೀನದ ಚಹಾ ತುಂಬ ಲಾಭಕರವಾಗಿದೆ. ನಿಮಗೆ ವಾಯು ಸಮಸ್ಯೆ ಇದ್ದರೆ ಸಾಧ್ಯವಾದಷ್ಟು ಬೆಚ್ಚಗಿನ ನೀರನ್ನು ಸೇವಿಸಿ.
ಔಷಧಿ ಸೇವಿಸಿದ ತಕ್ಷಣ ಟೀ ಕುಡಿಯುವುದರಿಂದ ಯಕೃತ್ತು ಹಾನಿಯಾಗುತ್ತದೆ, ಏಕೆಂದರೆ ಔಷಧಿ ಮತ್ತು ಚಹಾವನ್ನು ಒಟ್ಟಿಗೆ ಸೇವಿಸುವುದು ದೇಹಕ್ಕೆ ತುಂಬ ಹಾನಿಕಾರಕವಾಗಿದೆ. ಇದು ಕ್ರಮೇಣ ಯಕೃತ್ತನ್ನು ಹಾನಿಗೊಳಿಸುತ್ತದೆ. ಶುಂಠಿ ನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ಸಂಗ್ರಹವಾದ ರಕ್ತವು ಚಲಿಸಲು ಸಹಾಯ ಮಾಡುತ್ತದೆ. ಮೊಸರು ಮತ್ತು ಬೆಲ್ಲವನ್ನು ತಿನ್ನುವ ಮೂಲಕ ದೇಹದಲ್ಲಿ ರಕ್ತದ ಪ್ರಮಾಣ ಹೆಚ್ಚುತ್ತದೆ ಮತ್ತು ರಕ್ತಹೀನತೆಯಂತಹ ರೋಗಗಳನ್ನು ತಡೆಯುತ್ತದೆ. ಬೆಲ್ಲವನ್ನು ನಿಯಮಿತವಾಗಿ ತಿನ್ನುವುದರಿಂದ ಉಸಿರಾಟಕ್ಕೆ ಸಂಬಂಧಿತ ಕಾಯಿಲೆಗಳು ದೂರವಿರುತ್ತವೆ. ಕೊಬ್ಬರಿ ಎಣ್ಣೆಯನ್ನು ಗೋರಂಟಿಗೆ ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಉದ್ದ ಮತ್ತು ದಟ್ಟವಾಗಿರುತ್ತದೆ. ಕಲ್ಲಂಗಡಿ ಸಿಪ್ಪೆಯನ್ನು ನೀರಿನಲ್ಲಿ ಕುದಿಸಿ ಮುಖ ತೊಳೆಯುವುದರಿಂದ ಮೈ ಬಣ್ಣ ಸ್ಪಷ್ಟ ಮತ್ತು ಬೆಳ್ಳಗಾಗುತ್ತದೆ. ಟೊಮೆಟೊ ಸೂಪ್ ಮಾಡುವಾಗ ಅದಕ್ಕೆ ಸ್ವಲ್ಪ ಒಣ ಪುದೀನ ಸೇರಿಸಿ, ಇದು ಸೂಪ್ನ ರುಚಿಯನ್ನು ಹೆಚ್ಚಿಸುತ್ತದೆ. ಬಿಸಿ ಆಹಾರ ತಿಂದ ತಕ್ಷಣ ತಣ್ಣನೆಯ ಆಹಾರವನ್ನು ಸೇವಿಸಿದರೆ ಹಲ್ಲುಗಳು ತಕ್ಷಣ ಉದುರಲು ಪ್ರಾರಂಭಿಸುತ್ತವೆ. ನೀವು ಮೊಟ್ಟೆಗಳನ್ನು ತ್ವರಿತವಾಗಿ ಬೇಯಿಸಲು ಬಯಸಿದರೆ ಮೊಟ್ಟೆಗಳನ್ನು ಕುದಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿ, ಇದು ತ್ವರಿತವಾಗಿ ಕುದಿಯಲು ಸಹಾಯ ಮಾಡುತ್ತದೆ. ಹಾಲು ಕುದಿಸಿದಾಗ ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕಿದರೆ ಹಾಲು ಕೆಡುವುದನ್ನು ತಡೆಯುತ್ತದೆ. ಹಾಲು ಮತ್ತು ಏಲಕ್ಕಿಯನ್ನು ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಸ್ವಲ್ಪ ಕೆಲಸ ಮಾಡಿದ ನಂತರ ಸುಸ್ತಾಗಲು ಪ್ರಾರಂಭಿಸಿದರೆ ಒಣ ದ್ರಾಕ್ಷಿಯನ್ನು ರಾತ್ರಿ ಇಡೀ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಇದು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ. ದಿನಕ್ಕೆ 1 ಬಾರಿ ನೆಲದ ಮೇಲೆ ಕುಳಿತು ಊಟ ಮಾಡಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಇದು ಅತ್ಯುತ್ತಮ ಮಾರ್ಗವಾಗಿದೆ. ನೀವು ಅತಿಯಾದ ಅನಿಲದ ಸಮಸ್ಯೆಯನ್ನು ಎದುರಿಸುತ್ತಿದ್ದರೆ ಮೆಂತ್ಯ ಬೀಜಗಳನ್ನು ಬಳಸಿ, ಅದು ಗ್ಯಾಸ್ನಿಂದ ಪರಿಹಾರವನ್ನು ನೀಡುತ್ತದೆ. ಪ್ರತಿದಿನ ಮೊಸರು ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಮೊಸರು ನಮ್ಮ ದೇಹಕ್ಕೆ ತುಂಬ ಪ್ರಯೋಜನಕಾರಿ. ನಿಮಗೆ ಹಸಿವು ಕಡಿಮೆ ಅನಿಸಿದರೆ ಸಲಾಡ್ನಲ್ಲಿ ಸಾಧ್ಯವಾದಷ್ಟು ಹಸಿ ಟೊಮೆಟೊಗಳನ್ನು ಬಳಸಿ. ಹಾಲಿನೊಂದಿಗೆ ಹಿಟ್ಟನ್ನು ಬೆರೆಸಿ ಮುಖಕ್ಕೆ ಉಜ್ಜಿದರೆ ಮೈ ಬಣ್ಣ ಸ್ಪಷ್ಟವಾಗುತ್ತದೆ. ಆಯುರ್ವೇದದ ಪ್ರಕಾರ ಚರ್ಮವನ್ನು ಎಣ್ಣೆಯಿಂದ ಮಸಾಜ್ ಮಾಡಬೇಕು. ಇದರಿಂದ ಚರ್ಮಕ್ಕೆ ಪೋಷಣೆ ದೊರೆಯುತ್ತದೆ. ನಿಮಗೆ ಜೀರ್ಣಕ್ರಿಯೆಯ ಸಮಸ್ಯೆಗಳಿದ್ದರೆ ಊಟದ ನಂತರ ಸೋಂಪನ್ನು ತಿನ್ನಲು ಪ್ರಾರಂಭಿಸಿ. ಜನರು ಸಾಮಾನ್ಯವಾಗಿ ದಿನದ ಆರಂಭದಲ್ಲಿ ಚಹಾ ಅಥವಾ ಕಾಫಿ ಕುಡಿಯುತ್ತಾರೆ. ಬದಲಾಗಿ ನೀವು ಬೆಚ್ಚಗಿನ ನೀರಿನಿಂದ ದಿನವನ್ನು ಪ್ರಾರಂಭಿಸಬೇಕು. ನಿಮ್ಮ ದಿನಚರಿಯಲ್ಲಿ ಆರೋಗ್ಯಕರ ಮತ್ತು ಪೋಷಕಾಂಶಭರಿತ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಜೀರ್ಣಾಂಗದ ವ್ಯವಸ್ಥೆಯನ್ನು ಸುಧಾರಿಸಬಹುದು. ಪ್ರತಿದಿನ ಒಂದೇ ಸಮಯ ತಿನ್ನುವುದು ನಿಮ್ಮ ಜೀರ್ಣಾಂಗದ ವ್ಯವಸ್ಥೆಯನ್ನು ಉತ್ತುಂಗದಲ್ಲಿರಿಸುತ್ತದೆ ಮತ್ತು ಅದರ ಉತ್ಪಾದಕತೆಯನ್ನು ಹೆಚ್ಚಿಸುತ್ತದೆ. ಆಸಿಡಿಟಿ ಇದ್ದಲ್ಲಿ ಮಜ್ಜಿಗೆಗೆ ಸ್ವಲ್ಪ ಕಲ್ಲು ಉಪ್ಪನ್ನು ಸೇರಿಸಿ ಕುಡಿಯಿರಿ. ಮಜ್ಜಿಗೆಯಲ್ಲಿ ಸಮತೋಲನ ಪ್ರಮಾಣದ ಲ್ಯಾಕ್ಟಿಕ್ ಆಮ್ಲವಿದೆ. ಇದು ಹೊಟ್ಟೆಗೆ ಉತ್ತಮ ಪರಿಹಾರವನ್ನು ನೀಡುತ್ತದೆ. ಅತಿಸಾರ ಮತ್ತು ಇತರ ಹೊಟ್ಟೆಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಪಪ್ಪಾಯ ಅತ್ಯುತ್ತಮ ಹಣ್ಣುಗಳಲ್ಲಿ ಒಂದಾಗಿದೆ. ಪ್ರತಿದಿನ ಒಣ ದ್ರಾಕ್ಷಿ ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ. ಈ ಉಪಯುಕ್ತ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.